ಶ್ರೀ ತಿರುಮಲ ಸ್ವಾಮಿ ಕೃಪಾಪೋಷಿತ ನಾಟಕ ಸಂಘ ಹಾಗೂ ದೇವನಹಳ್ಳಿ ತಾಲೂಕು ಕನ್ನಡ ಕಲಾವಿದರ ಸಂಘದ ಅಧ್ಯಕ್ಷರಾದ ಡಾ. ಸಿ. ಮೋಹನ್ ಬಾಬುರವರಿಗೆ ಬೆಳ್ಳಿ ಕಿರೀಟ ಮತ್ತು ಕೊಳಲು ಸಮರ್ಪಣೆ ಕಾರ್ಯಕ್ರಮ ಮಾರ್ಚ್ 9ರಂದು ಸಂಜೆ 7:30ಕ್ಕೆ ನಡೆಯಲಿರುವ ಶ್ರೀ ಕೃಷ್ಣ ಸಂಧಾನ ಪೌರಾಣಿಕ ನಾಟಕದಲ್ಲಿ ನೆರವೇರಲಿದೆ. ಸಿ. ಮೋಹನ್ ಬಾಬು ಅವರು ಸಿ. ಚಿಕ್ಕಮುನಿಶಾಮಪ್ಪ ಮತ್ತು ಗೌರಮ್ಮ ದಂಪತಿಗಳ ಪುತ್ರ. 28 ಡಿಸೆಂಬರ್ 1972ರಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಮುದುಗುರ್ಕಿ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರ ಧರ್ಮಪತ್ನಿ ಪ್ರೇಮ, ಮಕ್ಕಳಾದ ನಾಗಲಕ್ಷ್ಮಿ, ವಿಷ್ಣುವರ್ಧನ್ ಬಾಲಾಜಿ ಮತ್ತು ಸ್ನೇಹ, ಸಹೋದರ ಶಂಕರ, ಪತ್ನಿ ಅಶ್ವಿನಿ ಹಾಗೂ ಸಹೋದರಿ ಮಂಜುಳಾ ಇವರ ಸಾಧನೆಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಕಲಾ ಪರಂಪರೆ ಹೊಂದಿರುವ ಮೋಹನ್ ಬಾಬು ಅವರು ಮಾತ್ರವಲ್ಲದೆ ಅವರ ಸಹೋದರ ಶಂಕರ್ ಮತ್ತು ಮಕ್ಕಳು ಕೂಡ ನಾಟಕ ರಂಗದಲ್ಲಿ ಹೆಜ್ಜೆ ಹಾಕಿದ್ದಾರೆ. ಮನೆತನದ ಕಲಾತ್ಮಕ ಸಂಸ್ಕೃತಿಯನ್ನು ಉಳಿಸಿ ಮುಂದಿನ ಪೀಳಿಗೆಗೂ ರಂಗಭೂಮಿಯ ಪ್ರೀತಿ ಬೆಳೆಸಿದ್ದಾರೆ. ಶಂಕರ್ ಕೂಡ ಹಿರಿಯ ಸಹೋದರನೊಂದಿಗೆ ನಾಟಕ ರಂಗ ಪ್ರವೇಶಿಸಿದರು. ಮೋಹನ್ ಬಾಬು ಅವರ ಮಾರ್ಗದರ್ಶನದಲ್ಲಿ ಶಂಕರ್ ಮತ್ತು ಅವರ ಮಕ್ಕಳು ಕೂಡ ನಾಟಕ ರಂಗದಲ್ಲಿ ವಿವಿಧ ಪ್ರಮುಖ ಪಾತ್ರಗಳನ್ನು ನಿರ್ವಹಿಸಿದ್ದಾರೆ. ಬಾಲ್ಯದಿಂದಲೇ ಸಂಗೀತ ಮತ್ತು ನಾಟಕದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದ ಮೋಹನ್ ಬಾಬು ಅವರು ಪ್ರಾರಂಭದಲ್ಲಿ ಆರ್ಕೆಸ್ಟ್ರಾದಲ್ಲಿ ಹಾಡುತ್ತಿದ್ದರು. ತಮ್ಮ ನಾಟಕದ ಕನಸು ನೆರವೇರಿಸಲು 2005ರಲ್ಲಿ ರಂಗಭೂಮಿಗೆ ಪ್ರವೇಶಿಸಿದರು. ಪ್ರಾರಂಭದಲ್ಲಿ ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನನಾಗಿ ಅಭಿನಯಿಸಿದ ಅವರು, ಅನಂತರ ಸಂಪೂರ್ಣ ರಾಮಾಯಣ, ದಕ್ಷಯಜ್ಞ, ಸಮಗ್ರ ಮಹಾಭಾರತ, ಕೃಷ್ಣ ಗಾರುಡಿ ಮುಂತಾದ ಪ್ರಮುಖ ನಾಟಕಗಳಲ್ಲಿ 15ಕ್ಕೂ ಹೆಚ್ಚು ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಕುರುಕ್ಷೇತ್ರದಲ್ಲಿ ಕೃಷ್ಣನ ಪಾತ್ರ, ದುರ್ಯೋಧನ, ಅರ್ಜುನ, ಕರ್ಣ, ವಿದುರ, ಅಭಿಮನ್ಯು, ಸಂಪೂರ್ಣ ರಾಮಾಯಣದಲ್ಲಿ ರಾಮನ ಪಾತ್ರ, ಆಂಜನೇಯ, ಭರತ, ದಕ್ಷಯಜ್ಞ, ನಾರದ, ಕೃಷ್ಣ ಗಾರುಡಿ, ಅರ್ಜುನ, ಸಮಗ್ರ ಮಹಾಭಾರತದಲ್ಲಿ ಧರ್ಮರಾಜನ ಪಾತ್ರಗಳಲ್ಲಿ ಅಭಿನಯಿಸಿರುವುದು ಇವರ ಹೆಮ್ಮೆಯಾಗಿದೆ.